ಈ ಕಡೆ ಬರ್ಬೇಕಾದ್ರೆ ಅವರಿಗೆ ಮಧ್ಯದಲ್ಲಿ ಅವ್ರಿಗೆ ಆಳ ಗೊತ್ತಾಗ್ಲಿಲ್ಲ ಅವ್ರಿಗೆ. ಸುಳಿ ತರ ಬಂದಿದೆ, ಅದ್ರಲ್ಲೂ ಸಿಕ್ಕೋಬಿದ್ದಿದ್ದಾರೆ. ಬೆಳಿಗ್ಗೆ 9 ಗಂಟೆ ಹೋಗಿದ್ದಾರೆ. ಹೌದು, ರೆಗ್ಯುಲರ್ ನಮ್ಮನೆ ರೋಡಲ್ಲೇ ಹೋಗ್ತಾರೆ ಅವರು. ನಮ್ಮನೆ ರೋಡಲ್ಲೇ ಮುಂದೆ ಹೋಗೋದವ್ರು. ಎಷ್ಟು ಏಜ್ ಅವ್ರಿಗೆಲ್ಲ? ಎಲ್ಲ ಒಂದು 30-40 ವರ್ಷ ಒಳಗಿನವರು. ಏನ್ ಕೆಲಸ ಮಾಡ್ತೀರಾ? 22 ವರ್ಷದವನು. ಏನು ಎಲ್ಲ ಗೆದ್ದೆ ಕೆಲಸ ಮಾಡ್ತೀರಲ್ಲ, ಜಮೀನ್ ಕೆಲಸ? ಎಲ್ಲ ಕೂಲಿ ಕೆಲಸ. ಅಲ್ಲಿ ದೇವಸ್ಥಾನದಲ್ಲಿ ಒಂದ್ ಹೆಂಗ್ಸು ದೇವಸ್ಥಾನದಲ್ಲಿ ಪಾತ್ರೆ ತಿಕ್ಕೊಳು ಪಾಪ ಅವಳು. ಅವಳ ಮಗ ಅವದಿದ್ದು ಸಣ್ಣ ಪುಟ್ಟ ಅದಿದ್ದು ಕೆಲಸ ಮಾಡ್ಕೊಂಡಿದ್ದ ಪಾಪ, ಕೂಲಿ ಕೆಲಸನೇ. ಅಲ್ಲಿಂದ ಸುಮಾರು ದೂರ ಆಗತ್ತಲ್ಲ, 4 ಕಿಲೋಮೀಟರ್ ಆಗಲ್ಲ? 4-5 ಕಿಲೋಮೀಟರ್ ಆಗತ್ತ ಅವ್ರಿಗೆ? 4-5 ಕಿಲೋಮೀಟರ್ ದೂರ ಹೋಗಿದ್ದಾರೆ ಸರ್ ಅವರು. ತಟ್ಟೆಕ್ ಗ್ರೀನ್ ಪಾರ್ಕ್ ಇದೆಯಲ್ಲ, ಅಲ್ಲ ಅದ್ರ ಎದುರುಗಡೆಗೆ. ಸಡನ್ ಸಮುದ್ರ ನೀರು ಬಂತಂತಲ್ಲ? ನೀರು ಬಂದಿದ್ದಲ್ಲ ಸರ್, ಅದು ನೀರು ಬಂದಿದ್ದಲ್ಲ. ಆದ್ರೆ ಅವ್ರಿಗೆ ನೀರು ಆಳದಲ್ಲಿ ಇತ್ತು ಅಲ್ಲಿ. ಅವ್ರಿಗೆ ಏನಾಯ್ತು, ಅದು ಒಬ್ರನ್ನೊಬ್ರು ಹಿಡ್ಕೊಬಿಟ್ರು ಕೊಡೆಗೆ. ಒಬ್ಬರನ್ನೊಬ್ರು ಹಿಡ್ಕೊಂಡು ಹಿಂಗಾಗೈತಾ? ಹೌದು, ಒಬ್ಬ ಹುಡುಗ ಅವ್ರನ್ನೆಲ್ಲ ಬಚಾವ್ ಮಾಡ್ತಿದ್ದವ, ಆದ್ರೆ ಅವನ್ನೆಲ್ಲರೂ ಹಿಡ್ಕೊಬಿಟ್ರಿ ಇವ್ರು. ಅವನು ಇದಾಯ್ತು ಸಮಸ್ಯೆ. ಹೌದು, ಅವನು ಸ್ಪಾಟ್ ಆಗ್ಬಿಟ್ಟ. ಒಟ್ಟು 12 ಜನ ಅಂತಾರ ಸತ್ತವರು? ಟೋಟಲಿ 14 ಮಂದಿ ಹೋದವರು, 3 ಮಂದಿ ಬದುಕಿದ್ದಾರೆ ಈಗ. 11 ಮಂದಿ ಸತ್ತಿದಾರಲ್ಲ? 11 ಮಂದಿ. ಈಗ ಒಬ್ಬರು 2 ಮಂದಿ ಬಾಡಿ ಸಿಗ್ಲಾಯ್ತು, 9 ಮಂದಿ ಬಾಡಿ ಸಿಕ್ಕಿತ್ತು ನಮ್ಗೆ. ಮತ್ತೆ ಇಲ್ಲಿ ಸಾಮೂಹಿಕ ಅಂತ್ಯಕ್ರಿಯೆ ಮಾಡುವಂತ ಜಾಗ ಎಲ್ಲ ನೋಡಕ್ ಹೋಗಿದ್ವಿ. ಅಲ್ಲಂಗೆ ಅವರು ಮತ್ತೆ ಪೂರ್ತಿ ಬಾಡಿ ಸಿಕ್ಲಿ ಆಮೇಲೆ ಮಾಡುವಂತಂದ್ರು. ಅದಕ್ಕೆ ಮತ್ತೆ ಸೀದಾ ಮನೆಗೆ ಬಂದೆ. ಈಗ ಅವ್ರನ್ನ ಸಂಬಂಧಿಕರೆಲ್ಲ ಇದ್ದಾರೆ ಮನೆಗೆಲ್ಲ? ಹೌದು, ಮನೇಲೆಲ್ಲ ಇದ್ದಾರೆ. ಅಲ್ಲಿ ಹೋಗಿದ್ದವ್ರು, ಮನೆ ಹತ್ರ ಹೋಗಿದ್ದೆ. ಎಲ್ಲ ನಮ್ಗೆಲ್ಲ ಅಂದ್ರೆ ಹತ್ತದವ್ರೆ ಅವರೆಲ್ಲ. ಹೌದು. ಹೌದು, ತುಂಬಾ ಬೇಜಾರಾಯ್ತು ನೋಡಿ. ತುಂಬಾ ಬೇಜಾರ ಸರ್, ನೋಡುದಲ್ಲ ಸರ್ ಅಲ್ಲಿ ಆ ಪರಿಸ್ಥಿತಿ ಅಲ್ವಾ? ಯಾರು ಅಂತ ಇದು ನೋಡುದಲ್ಲ ಸರ್. ಅದು ಭಟ್ಕಳದಲ್ಲೇ ಇದು ದೊಡ್ಡ ದುರಂತ, ಇದು ತುಂಬಾ ದೊಡ್ಡ ದುರಂತ ಆಯ್ತು ಸರ್. ಹೌದು. ಕಡಲ ತೀರದ ಭಟ್ಕಳದಲ್ಲಿ ಒಂದು ಘೋರ ದುರಂತ ಸಂಭವಿಸಿದೆ. ಭಟ್ಕಳದ ತಟ್ಟಿ ಹಕ್ಕಲದಲ್ಲಿ ಕಪ್ಪೆ ಚಿಪ್ಪು ಸಂಗ್ರಹಿಸಲು ಹೋದ 11 ಮಂದಿ ನೀರಿನಲ್ಲಿ ಮುಳುಗಿ ಸಾವನ್ನಪ್ಪಿದ್ದಾರೆ. ಇವರೆಲ್ಲರೂ ಸಾರ್ದೊಳೆಯ ಹಳೆಕೋಟೆ ಹನುಮಂತ ದೇವಸ್ಥಾನದ ಅಕ್ಕಪಕ್ಕದ ನಿವಾಸಿಗಳು. ಆಲ್ಮೋಸ್ಟ್ ಇವರು ಪ್ರತಿ ವರ್ಷ ಹೋಗ್ತಾ ಇದ್ರು. ಎಂದಿನಂತೆ ಈ ಬಾರಿಯೂ ಹೋಗಿದ್ದಾರೆ. ಇದು ಭಾನುವಾರ ಬೆಳಗ್ಗೆ 9 ಗಂಟೆಗೆ ಅವರು ಕಪ್ಪೆ ಚಿಪ್ಪು ಸಂಗ್ರಹಿಸಲು 14 ಮಂದಿ ಹೋಗಿದ್ದಾರೆ. ಸಮುದ್ರ ನೀರು ಒಂದೇ ಸಮನೆ ಭತ್ತದ ನೀರು ಬಂದಿದೆ, ಮತ್ತು ಅವ್ರಿಗೆ ಅಲ್ಲಿ ನೀರು ತುಂಬಿದೆ ಮತ್ತು ಆಳದಲ್ಲಿ ಅವರು ಸಿಕ್ಕಾಕೊಂಡು ಬಿಟ್ಟಿದ್ದಾರೆ. ಆ ದುರಂತದಲ್ಲಿ 11 ಮಂದಿ ಸಾವನ್ನಪ್ಪಿದ್ದಾರೆ. ಒಂದು 3 ಮಂದಿ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಈ ದುರಂತದಿಂದ ಇಡೀ ಕರ್ನಾಟಕವೇ ದಿಗ್ಭ್ರಮೆಗೊಳಗಾಗಿದೆ. ಭಟ್ಕಳದಲ್ಲಿ ಈ ಥರ ದುರಂತ ನಡೀತಾ ಇರೋದು ಇದೇ ಪ್ರಥಮ ಅಂತ ಹೇಳ್ಬೋದು. ಯಾಕಂದರೆ ಅಲ್ಲಿ ಸಮುದ್ರ ತೀರದವ್ರಿಗೆ ಸಮುದ್ರದ ಆಳ ಆಗಲೆಲ್ಲ ಗೊತ್ತಿರುತ್ತೆ. ಇಂಥ ದುರಂತಗಳು ಆಗ್ತಾ ಇರೋದು ತುಂಬ ಕಡಿಮೆ. ಈಗ ನೋಡ್ರಿ, 11 ಮಂದಿ ಸಾವನ್ನಪ್ಪಿರುವುದು ದೊಡ್ಡ ದುರಂತ. ಇವರೆಲ್ಲ ತುಂಬ ಬಡತನದ ಹಿನ್ನೆಲೆಯಲ್ಲಿವರು ಕೂಲಿ ಗೀಲಿ ಮಾಡ್ಕೊಂಡು ಜೀವನ ಮಾಡ್ತಾಯಿದ್ರು. ಸಾರ್ದೊಳೆ ಹತ್ರ ಹಳಕೋಟೆ ಹನುಮಂತ ದೇವಸ್ಥಾನದ ಹತ್ರ ಇವರವರು. ಈ ತಟ್ಟೆ ಹಾಕಲಾಗೂ ಇವ್ರಿಗೂ 4-5 ಕಿಲೋಮೀಟ್ರ್ ಆಗುತ್ತೆ. ಅಲ್ಲಿಂದ ಅವರು ಕಪ್ಪೆ ಚಿಪ್ಪು ಸಂಗ್ರಹ ಮಾಡಲಿಕ್ಕೆ ಹೋಗಿದ್ದರು. ಎಲ್ಲ ಕೃಷಿ ಕೂಲಿ ಮಾಡ್ಕೊಂಡಿದ್ದವರು ಇವರೆಲ್ಲ. ಈ ದುರಂತದಿಂದ ಇಡೀ ಭಟ್ಕಳ ನಗರ ತುಂಬ ಶಾಕ್ಗೊಳಗಾಗಿದೆ. ಈ ದುರಂತಕ್ಕೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಸಂತಾಪ ಸೂಚಿಸಿದ್ದಾರೆ ಮತ್ತು ಕುಟುಂಬಕ್ಕೆ ತಲಾ 5 ಲಕ್ಷ ರೂಪಾಯಿ ಪರಿಹಾರವನ್ನು ಘೋಷಣೆ ಮಾಡಿದ್ದಾರೆ. ಈಗ ಅಷ್ಟು ಮಂದಿ 11 ಮಂದಿ ಸಾಮೂಹಿಕ ಅಂತ್ಯಕ್ರಿಯೆಯನ್ನು ನಡೆಸಲಿಕ್ಕೆಲ್ಲ ಸಿದ್ಧತೆಯೂ ಆಗಿದೆ. ಈ ದುರಂತ ತುಂಬ ಶಾಕ್ ಮಾಡಿದೆ ಭಟ್ಕಳ ನಗರಕ್ಕೆ. ಭಟ್ಕಳ ನಗರದಲ್ಲಿ ಈ ಥರ ದುರಂತ ನಡೀತಾ ಇರೋದೇ ಅಪರೂಪ. ಹಿಂದೆ ಒಂದು ಸಲ ಮಳೆ ಬಂದು ಗುಡ್ಡ ಕುಸಿದು ಒಂದೇ ಕುಟುಂಬದ 4 ಜನ ಸತ್ತದ್ದು ನೆನಪು ಮಾಡ್ಬೋದು. ಮುಟ್ಟೊಳ್ಳಿಯಲ್ಲಿ ಗುಡ್ಡ ಕುಸಿದಾಗ ಅವರು ಬಸವರಾಜ ಬೊಮ್ಮಾಯಿ ಸರ್ಕಾರ ಇದ್ದಾಗ ಆ ದುರಂತ ಆಗಿತ್ತು. ಈಗ ಇವು ಕಪ್ಪೆ ಚಿಪ್ಪು ಸಂಗ್ರಹ ಮಾಡಲಿಕ್ಕೆ ಹೋಗಿ ಈ ಥರ ಒಂದು ದುರಂತ ಆಗಿರೋದು ಎಲ್ಲರಿಗೂ ಒಂದು ಸ್ವಲ್ಪ ದಿಗ್ಭ್ರಮೆ ಮಾಡಿದೆ. ಈ ಥರ ನೀರಿನಲ್ಲಿ ಹೋಗುವಾಗ ಈ ದುರಂತಗಳು ಸತತವಾಗಿ ನಡೀತಾ ಇರುತ್ತವೆ. ಯಾವುದೇ ಸೆಕ್ಯೂರಿಟಿ ಇಲ್ಲ. ಜನ ಯಾವುದೇ ಸೆಕ್ಯೂರಿಟಿ ಇಲ್ಲದೇ ಈ ಥರ ಹೋದಾಗಿಂತ ದುರಂತ ಆಗುತ್ತೆ. ಈ ಕಡೆ ಬರ್ಬೇಕಾದ್ರೆ ಅವರಿಗೆ ಮಧ್ಯದಲ್ಲಿ ಅವ್ರಿಗೆ ಆಳ ಗೊತ್ತಾಗ್ಲಿಲ್ಲ. ಅವ್ರಿಗೆ ಸುಳಿ ತರ ಬಂದಿದೆ, ಅದ್ರಲ್ಲೂ ಸಿಕ್ಕೋಬಿದ್ದಿದ್ದಾರೆ. ಬೆಳಿಗ್ಗೆ 9 ಗಂಟೆ ಹೋಗಿದ್ದಾರೆ. ಹೌದು, ರೆಗ್ಯುಲರ್ ನಮ್ಮನೆ ರೋಡಲ್ಲೇ ಹೋಗ್ತಾರೆ ಅವರು. ನಮ್ಮನೆ ರೋಡಲ್ಲೇ ಮುಂದೆ ಹೋಗೋದವ್ರು. ಎಷ್ಟು ಏಜ್ ಅವ್ರಿಗೆಲ್ಲ? ಎಲ್ಲ ಒಂದು 30-40 ವರ್ಷ ಒಳಗಿನವರು.
ಓಹೋ, ಏನ್ ಕೆಲಸ ಮಾಡ್ತೀರಾ? 22 ವರ್ಷ ಅವನು. ಏನು ಎಲ್ಲ ಗೆದ್ದೆ ಕೆಲಸ ಮಾಡ್ತೀರನಲ್ಲ, ಜಮೀನ್ ಎಲ್ಲ ಕೆಲಸ? ಕೂಲಿ ಕೆಲಸ, ಎಲ್ಲ ಕೂಲಿ ಕೆಲಸ. ಓಹೋ. ಅಲ್ಲಿ ದೇವಸ್ಥಾನದಲ್ಲಿ ಒಂದ್ ಹೆಂಗ್ಸು ದೇವಸ್ಥಾನದಲ್ಲಿ ಪಾತ್ರೆ ತಿಕ್ಕೊಳು ಪಾಪ ಅವಳು, ಹ್ಮ್. ಅವಳ ಮಗ. ಹ್ಮ್. ಅವತ್ತಿದ್ದು ಸಣ್ಣ ಪುಟ್ಟ ಅದಿದ್ದು ಕೆಲಸ ಮಾಡ್ಕೊಂಡಿದ್ದ ಪಾಪ, ಕೂಲಿ ಕೆಲಸನೇ. ಅಲ್ಲಿಂದ ಸುಮಾರು ದೂರ ಆಗತ್ತಲ್ಲ, ಒಂದು 4 ಕಿಲೋಮೀಟರ್ ಆಗಲ್ಲ, 4-5 ಕಿಲೋಮೀಟರ್ ಆಗತ್ತ ಅವ್ರಿಗೆಲ್ಲ? 4-5 ಕಿಲೋಮೀಟರ್ ದೂರ ಹೋಗಿದ್ದಾರೆ ಸರ್ ಅವರು. ತಟ್ಟೆಕ್ಲ ಗ್ರೀನ್ ಪಾರ್ಕ್ ಇದೆಯಲ್ಲ, ಹಾ. ಅಲ್ಲ ಅದ್ರ ಎದುರುಗಡೆಗೆ. ಸಡನ್ನೇ ಸಮುದ್ರ ನೀರು ಬಂತಂತಲ್ಲ? ನೀರು ಬಂದಿದ್ದಲ್ಲ ಸರ್, ಅದು ನೀರು ಬಂದಿದ್ದಲ್ಲ. ಹ್ಮ್. ಅಂದ್ರೆ ಅವ್ರಿಗೆ ನೀರು ಆಳದಲ್ಲಿ ಇತ್ತು ಅಲ್ಲಿ. ಹ್ಮ್. ಅವ್ರಿಗೆ ಏನಾಯ್ತು, ಅದು ಒಬ್ರನ್ನೊಬ್ರು ಹಿಡ್ಕೊಬಿಟ್ರು ಕೊಡೆಗೆ. ಓ, ಒಬ್ಬರನ್ನೊಬ್ರು ಹಿಡ್ಕೊಂಡು ಹಿಂಗಾಗೈತಾ? ಹೌದು, ಒಬ್ಬ ಹುಡುಗ ಅವ್ರನ್ನೆಲ್ಲ ಬಚಾವ್ ಮಾಡ್ತಿದ್ದಾವ. ಹ್ಮ್. ಆದ್ರೆ ಅವನ್ನೆಲ್ಲರೂ ಹಿಡ್ಕೊಬಿಟ್ರಿ ಇವ್ರು. ಅವನು ಇದಾಯ್ತು, ಸಮಸ್ಯೆ ಆಯ್ತು. ಹೌದು, ಅವನು ಸ್ಪಾಟ್ ಆಗ್ಬಿಟ್ಟ. ಒಟ್ಟು 12 ಜನ ಅಂತಾರ ಸತ್ತವರು? ಟೋಟಲಿ 14 ಮಂದಿ ಹೋದವರು, 3 ಮಂದಿ ಬದುಕಿದ್ದಾರೆ ಈಗ. 11 ಮಂದಿ ಸತ್ತಿದಾರಲ್ಲ? 11 ಮಂದಿ. ಈಗ ಒಬ್ಬರು 2 ಮಂದಿ ಬಾಡಿ ಸಿಗ್ಲಾಯ್ತು, 9 ಮಂದಿ ಬಾಡಿ ಸಿಕ್ಕಿತ್ತು ನಮ್ಗೆ. ಮತ್ತೆ ಇಲ್ಲಿ ಸಾಮೂಹಿಕ ಅಂತ್ಯಕ್ರಿಯೆ ಮಾಡುವಂತ ಕಂಡ ಜಾಗ ಎಲ್ಲ ನೋಡಕ್ ಹೋಗಿದ್ವಿ. ಅಲ್ಲಂಗೆ ಅವರು ಮತ್ತೆ ಪೂರ್ತಿ ಬಾಡಿ ಸಿಕ್ಲಿ ಆಮೇಲೆ ಮಾಡುವಂತಂದ್ರು. ಅದಕ್ಕೆ ಮತ್ತೆ ಸೀದಾ ಮನೆಗೆ ಬಂದೆ. ಈಗ ಅವ್ರನ್ನ ಸಂಬಂಧಿಕರೆಲ್ಲ ಇದ್ದಾರೆ ಮನೆಗೆಲ್ಲ? ಹೌದು, ಮನೇಲೆಲ್ಲ ಇದ್ದಾರೆ. ಅಲ್ಲಿ ಹೋಗಿದ್ದವ್ರು, ಮನೆ ಹತ್ರ ಹೋಗಿದ್ದೆ. ಎಲ್ಲ ನಮ್ಗೆಲ್ಲ ಅಂದ್ರೆ ಹತ್ತದವ್ರೆ ಅವರೆಲ್ಲ. ಹೌದು. ಹೌದು, ತುಂಬಾ ಬೇಜಾರಾಯ್ತು ನೋಡಿ. ತುಂಬಾ ಬೇಜಾರ ಸರ್, ನೋಡುದಲ್ಲ ಸರ್ ಅಲ್ಲಿ ಆ ಪರಿಸ್ಥಿತಿ ಅಲ್ವಾ? ಯಾರು ಅಂತ ಇದು ನೋಡುದಲ್ಲ ಸರ್. ಅದು ಭಟ್ಕಳದಲ್ಲೇ ಇದು ದೊಡ್ಡ ದುರಂತ, ಇದು ತುಂಬಾ ದೊಡ್ಡದು ಅಂತ ಆಯ್ತು. ಸರ್ ಹೌದು.